ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಈ ವಿಡಿಯೋವನ್ನು ಮೊದಲಿಗೆ ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ಈ ಪ್ರಕೃತಿಯು ನಮಗೆ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಸದಾಕಾಲ ಕೊಡ್ತಾ ಇರುತ್ತೆ. ಆದರೆ ಪ್ರಕೃತಿಯೇ ನಮಗೆ ಎಲ್ಲವನ್ನೂ ಕೂಡ ಕೊಡುತ್ತದೆ, ನಾವು ಆ ಪ್ರಕೃತಿಗೆ ಏನನ್ನೂ ಕೂಡ ಕೊಡುವುದಿಲ್ಲ. ಉದಾಹರಣೆಗೆ, ನಾವೆಲ್ಲರೂ ಕೂಡ ಊಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೈಯನ್ನು ತೊಳೆಯುತ್ತೇವೆ, ತಟ್ಟೆಗಳನ್ನು ತೊಳೆಯುತ್ತೇವೆ. ಆ ತೊಳೆದಂತಹ ಜಾಗದಲ್ಲಿ ಒಂದು ತೆಂಗಿನ ಮರವನ್ನು ನಾವು ಸಸಿಯನ್ನು ಹಾಕಿರುತ್ತೇವೆ. ಆ ತೆಂಗಿನ ಸಸಿಯು ಮರವಾಗಿ ಬೆಳೆದು ನಾವು ಕೊಡ್ತಕ್ಕಂಥ ನೀರಿನಿಂದ ಬೆಳೆದು ಅದು ನನಗೆ ಸಕ್ಕರೆ ನೀರನ್ನು ಕೊಡುತ್ತದೆ. ನೀನು ನನಗೆ ಎಂಜಲ ನೀರನ್ನು ಕೊಟ್ಟಿದ್ದೀಯಾ, ನಿನಗೆ ನಾನು ಕೂಡ ಅದನ್ನೇ ಕೊಡ್ತೀನಿ ಅಂತೇಳಿ ಆ ಮರವು ಯಾವತ್ತೂ ಕೂಡ ಅಂದ್ಕೊಳ್ಳೋದಿಲ್ಲ. ಇದೇ ಪ್ರಕೃತಿ ನಿಯಮ. ಒಂದು ಯುವಕನು ದಾರಿಯಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಮಾವಿನ ಮರವು ಕಾಣುತ್ತದೆ. ಆ ಮಾವಿನ ಮರದ ತುಂಬೆಲ್ಲವೂ ಕೂಡ ರಸಭರಿತವಾದಂತಹ ಮಾವಿನ ಹಣ್ಣುಗಳೇ ಇರುತ್ತವೆ. ಅವನು ಅದನ್ನು ತಿನ್ನಬೇಕು ಅಂತೇಳಿ ಮನಸ್ಸಿನಲ್ಲಿ ಆಸೆ ಆಗುತ್ತದೆ, ಬಾಯಲ್ಲಿ ನೀರು ಬರುತ್ತದೆ. ಆ ಮಾವಿನ ಹಣ್ಣಿಗೆ ಒಂದು ಕಲ್ಲನ್ನು ಎಸಿತಾನೆ. ಆ ಮಾವಿನ ಮರವು 2 ಹಣ್ಣನ್ನು ಕೊಡುತ್ತದೆ. ಅವನಿಗೆ ಆಸೆ ಅನ್ನುವುದು ಇನ್ನೂ ಕೂಡ ಹೆಚ್ಚಾಗುತ್ತದೆ. ಇನ್ನೂ ಒಂದು ಕಲ್ಲನ್ನು ಎಸಿತಾನೆ, ಇನ್ನೂ 2 ಹಣ್ಣನ್ನು ಆ ಮರವು ಕೊಡುತ್ತದೆ. ಆದರೂ ಕೂಡ ಅವನಿಗೆ ಆಸೆ ಅನ್ನುವುದು ತೀರುವುದಿಲ್ಲ. ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇನ್ನೂ 2-3 ಹಣ್ಣನ್ನು ತಿನ್ನೋಣ ಅಂತೇಳಿ ಇನ್ನೂ ಒಂದು ಕಲ್ಲಂತ ಎಸೆದಂತಹ ಸಂದರ್ಭದಲ್ಲಿ ಇನ್ನೂ 2 ಹಣ್ಣನ್ನು ಕೊಡುತ್ತೆ. ಆ ಮನುಷ್ಯನಿಗೆ ಸಂತೋಷವಾಗಿ ಮರದ ಹತ್ತಿರ ಹೋದಂತಹ ಸಂದರ್ಭದಲ್ಲಿ, ಎಲೆ ವೃಕ್ಷವೇ, ನಾನು ಹಲವಾರು ಬಾರಿ ಕಲ್ಲನ್ನು ಒಗೆದರೂ ಕೂಡ ನೀನು ನನಗೆ ಹಣ್ಣನ್ನೇ ಕೊಡ್ತಾ ಇದ್ದೀಯಾ ಅಂತಹ ಕೇಳಿದಂತಹ ಸಂದರ್ಭದಲ್ಲಿ ನಿನಗೆ ಬೇಜಾರಾಗುವುದಿಲ್ವಾ, ನೋವಾಗುವುದಿಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ಮರವು ನಕ್ಕಿ ಹೇಳುತ್ತಂತೆ, ಎಲೆ ಮಾನವನೇ, ನೀನು ಎಸೆತಾ ಇರತಕ್ಕಂತಹ ಕಲ್ಲು ಇದೇ ಮೊದಲೇನಲ್ಲ. ನಮಗೆ ಪ್ರತಿ ಬಾರಿಯೂ ಕೂಡ ಮನುಷ್ಯರು ಕಲ್ಲನ್ನು ಎಸೆತಾ ಇರ್ತಾರೆ. ಹಂಗಂತಹ ನಾವು ಬೇಜಾರನ್ನು ಮಾಡಿಕೊಂಡರೆ ನನ್ನ ತಾಯಿಯ ಮಾತಿಗೆ ನಾನು ತಪ್ಪಿ ನಡೆದಂತೆ. ನನ್ನ ತಾಯಿಯು ಒಂದು ಮಾತನ್ನು ಕೊಟ್ಟಿದ್ದಾಳೆ. ಏನು ಎಂದರೆ, ಎಲೆ ಗಿಡವೇ, ನೀನು ಒಂದಲ್ಲ ಒಂದು ರೀತಿಯಾಗಿ ಬೆಳೆದು ದೊಡ್ಡ ಮರವಾದಂತಹ ಸಂದರ್ಭದಲ್ಲಿ ಹಲವಾರು ಜನಗಳು ನಿನಗೆ ಕಲ್ಲನ್ನು ಹೊಡೆಯುತ್ತಾರೆ. ಅವರು ಎಷ್ಟೇ ಕೆಟ್ಟದ್ದನ್ನು ಮಾಡಿದರೂ ಕೂಡ ನೀನು ಅವರಿಗೆ ಒಳ್ಳೆಯ ಹಣ್ಣನ್ನೇ ಕೊಡು ಅಂತೇಳಿ ನಮ್ಮ ತಾಯಿ ಹೇಳಿದ್ದಾಳೆ. ಅದಕ್ಕೋಸ್ಕರ ಎಷ್ಟೇ ಜನ ನನಗೆ ಕಲ್ಲನ್ನು ಹೊಡೆದರೂ ಕೂಡ ನಾನು ಹಣ್ಣನ್ನೇ ಕೊಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಮಾನವನು ಕೂಡ ನಮಗೆ ಎಷ್ಟೇ ಜನರು ಕೂಡ ನಮಗೆ ಕೆಟ್ಟದ್ದನ್ನು ಮಾಡಿದರೆ ನಾವು ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು. ಇದೇ ರೀತಿಯಾಗಿಯೂ ಆಕಳು ಕೂಡ ಹೇಳುತ್ತದೆ, ನೀನು ತಿಂದಂತಹ ಮುಸರೆಯನ್ನು ನನಗೆ ಕುಡಿಸ್ತೀಯಾ, ಆದರೆ ನಿನಗೆ ಪ್ರಿಯವಾದಂತಹ ಭಗವಂತನಿಗೆ ಅಭಿಷೇಕವನ್ನು ಮಾಡುವುದಕ್ಕೆ ನಾನು ಹಾಲನ್ನೇ ಕೊಡುತ್ತೇನೆ, ಅಮೃತವನ್ನೇ ಕೊಡುತ್ತೇನೆ. ನನ್ನಿಂದಲೂ ಕೂಡ ಒಂದು ಪಾಠವನ್ನು ನೀನು ಕಲಿ ಮಾನವ. ಆದರೂ ಕೂಡ ನಾವು ಅದನ್ನು ಅರ್ಥನೆ ಮಾಡಿಕೊಳ್ಳುವುದಿಲ್ಲ. ನಂತರ ಬಡವನಾಗಿರಬಹುದು, ಶ್ರೀಮಂತನಾಗಿರಬಹುದು, ಒಂದಲ್ಲ ಒಂದು ರೀತಿಯಾಗಿ ದೇವಾಲಯಕ್ಕೆ ನಾವು ಹೋಗಿಯೇ ಹೋಗುತ್ತೇವೆ. ಅಲ್ಲಿಯೂ ಕೂಡ ಭಗವಂತನನ್ನು ಕೆಣಕದಲೇ ನಾನು ಬರುವುದೇ ಇಲ್ಲ. ಭಗವಂತನಲ್ಲಿ ನಾವು ಕೇಳಿಕೊಳ್ತೇವೆ, ಭಗವಂತನೇ ನನಗೆ 1,00,000 ದುಡ್ಡನ್ನು ಕೊಡು ಅಂತ ಹೇಳಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆ ಭಗವಂತನು ಹೇಳ್ತಾನೆ, ಹೇ ಮಾನವನೇ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅತ್ಯಂತಹ ವಿಶೇಷವಾದಂತಹ ಜನ್ಮ ಮಾನವ ಜನ್ಮ. ಆ ಜನ್ಮವನ್ನು ನಾನು ನಿನಗೆ ಕೊಟ್ಟಿದ್ದೇನೆ, ಅದರ ಕೃತಜ್ಞತೆಯನ್ನು ಕೂಡ ನನಗೆ ನೀನು ಕೇಳುವುದಿಲ್ಲ. ಮನುಷ್ಯ ಯಾವ ರೀತಿಯಾಗಿ ಕೇಳಬೇಕು ಅಂದರೆ, ದೇವಸ್ಥಾನಕ್ಕೆ ಹೋಗಿ, ಎಲೆ ಭಗವಂತನೇ, ಈ ಮನುಷ್ಯನ ಜನ್ಮವನ್ನು ಕೊಟ್ಟಿದ್ದೀಯಾ, ನನಗೆ ಸಾರ್ಥಕವಾಯಿತು, ಈ ಜೀವನವನ್ನು ನಡೆಸುವುದಕ್ಕೆ ನನಗೆ ಒಳ್ಳೆಯ ಅನುಗ್ರಹವನ್ನು ಮಾಡು ಅಂತೇಳಿ ಭಗವಂತನಲ್ಲಿ ನಾವು ಕೇಳಿಕೊಳ್ಳಬೇಕು.
ದೇವಸ್ಥಾನದ ಹೊರಗಡೆ ಭಿಕ್ಷಾಟನೆಯನ್ನು ಮಾಡಿಕೊಂಡು ಹಲವಾರು ವ್ಯಕ್ತಿಗಳು ನಮ್ಮಲ್ಲಿ 1 ರೂಪಾಯಿ 2 ರೂಪಾಯಿ ಭಿಕ್ಷೆಯನ್ನು ಬೇಡ್ತಾರೆ. ಆದರೆ ನಾವು ಕೂಡ ಭಗವಂತನಲ್ಲಿ ಒಳಗಡೆ ಹೋಗಿ ಹಲವಾರು ಸಾವಿರ ಲಕ್ಷಗಟ್ಟಲೆ ನಾವು ಭಗವಂತನಲ್ಲಿ ಭಿಕ್ಷೆಯನ್ನು ಬೇಡುತ್ತೇವೆ. ಆದರೆ ಆಚೆ ಇರತಕ್ಕಂತಹ ಭಿಕ್ಷಕನಿಗೂ ನಮಗೂ ಕೂಡ ಯಾವುದೇ ವ್ಯತ್ಯಾಸವೂ ಇಲ್ಲದೇ ಇರುತ್ತದೆ. ಆದ್ದರಿಂದ ಆ ಭಗವಂತನ ಮನಸ್ಸಿನಲ್ಲಿ ನಾವಿಬ್ಬರೂ ಕೂಡ ಭಿಕ್ಷುಕರೇ ಆಗಿರುತ್ತೇವೆ. ಆದರೆ ಆ ಭಗವಂತನು ಸದಾಕಾಲ ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ. ಆದ್ದರಿಂದ ಪರಿಸರವು ಎಲ್ಲವನ್ನೂ ಕೂಡ ನಾವು ಮಾಡ್ತೇವೆ. ಆದರೂ ಕೂಡ ನಮಗೆ ಯಾವ ಕಾರಣಕ್ಕೋಸ್ಕರ ನಮಗೆ ಈ ರೀತಿ ತೊಂದರೆಗಳು ಆಗ್ತಾ ಇದೆ ಎಂದರೆ, ನಾವು ಎಲ್ಲರೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಆ ಸೂರ್ಯ ಚಂದ್ರರು ಪ್ರತಿನಿತ್ಯವೂ ಕೂಡ ನಮಗೆ ಬೆಳಕನ್ನು ಕೊಡ್ತಾರೆ. ಆದರೆ ಅದರ ಕೃತಜ್ಞತೆಯೂ ಕೂಡ ನಮಗೆ ಇರುವುದಿಲ್ಲ. ಪ್ರಕೃತಿಗಳನ್ನು ನಾಶವನ್ನು ಮಾಡುತ್ತೇವೆ, ಮರಗಳನ್ನು ಕಡಿಯುತ್ತೇವೆ. ಆದ್ದರಿಂದ ಪ್ರಕೃತಿ ಮಾತೆಯು ಒಂದಲ್ಲ ಒಂದು ದಿನ ಮುನಿಸಿಕೊಂಡರೆ ನಾವ್ಯಾರೂ ಕೂಡ ಈ ಜೀವನದಲ್ಲಿ ಜೀವಂತವಾಗಿ ಇರುವುದಿಲ್ಲ. ಅದಕ್ಕೋಸ್ಕರ ಪ್ರಕೃತಿ ಮಾತೆಗೆ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ನಮಸ್ಕಾರವನ್ನು ಮಾಡೋಣ. ಆ ಪ್ರಕೃತಿ ಮಾತೆ ಕೊಟ್ಟಂತಹ ಎಲ್ಲ ವಿಚಾರವನ್ನು ನಾವು ಸೇವಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಕೃತಾರ್ಥರಾಗಿ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.